ತಮ್ಮ ನೋವುಗಳನ್ನು ಮರೆತು ಈ ದೇಶದ ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಂತಹ ದೊಡ್ಡ ತ್ಯಾಗ ಮಾಡಿ ಅವರು ನಿಂತಿಲ್ಲಲ್ಲಿ. ನೀವು ಯುದ್ಧ ನಡೆದಿತ್ತು, ಲಕ್ಷ ಕೊಟ್ಟು ಕೇಳಬೇಕು ನೀವು. ಯುದ್ಧ ನಡೆದಿತ್ತು. ಯುದ್ಧ ನಡೆದ ಕಾಲದೊಳಗೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಯುದ್ಧ ನಡೆದಿರುವ ಆ ಕಾಲದೊಳಗೆ ಎಲ್ಲರೂ ಪತ್ರಗಳನ್ನು ಬರೀತಾ ಇದ್ರು. ಯಾರಿಗೆ ಯಾರು ಪತ್ರ ಬರೀತಿದ್ರಿ? ಸಾಮಾನ್ಯವಾಗಿ ಸೈನಿಕರಿಗೆ ತಮ್ಮ ಗೆಳೆಯರ ಪತ್ರ ಬರೀತಿದ್ರು, ಮನೆಯವರು ಪತ್ರ ಬರೀತಿದ್ರು, ಮದುವೆ ಆದವರಿಗೆ ಹೆಂಡತಿ ಪತ್ರ ಬರೀತಿದ್ರು, ಇನ್ನು ಮದುವೆಯಾಗಿ ಭಾಳ ದಿವಸ ಆದವರಿಗೆ ಮಕ್ಕಳು, ಅಣ್ಣತಮ್ಮರು, ಬೀಗರು, ಬಿಜ್ಜರು ಇವರೆಲ್ಲ ಏನು ಮಾಡೋರು ಅಂತಂದ್ರೆ ಪತ್ರಗಳನ್ನು ಬರೆಯೋರು. ಪತ್ರಗಳನ್ನು ಬರೆಯೋರು, ಎಲ್ಲರೂ ಪತ್ರಗಳನ್ನು ತೆಗೆದು ಓದೋರು, ಖುಷಿ ಆಗೋದು. ಕೆಲವು ಜನ ಅಳ್ಕೊಂತ ಕೂತು ಬಿಡೋರು. ಏನಂತ ಅಳ್ಕೊಂತ ಕೂತು ಬಿಡೋರು ಅಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳಿ ನೀವು. ಕೆಲವು ಜನ ಮನೆ ನೆನಪಾಗೋದು, ಯುದ್ಧ ಚಾಲು ಐತಿ, ಕೈಯಾಗ ಬಂದೂಕ್ ಐತಿ, ಗಡಿ ಒಳಗೆ ನಿಂತೀವಿ, ಪಟ್ಟನ ಮನೆಗೆ ಹೋಗಿ ಬರ್ಬೇಕು, ಸಾಕಿದು ಯಾವ ಸಾಯ. ನಮ್ಮ ಮನೆ ಮಂದಿ ನಮ್ಮ ಮಕ್ಕಳ ನೋಡ್ಬೇಕು ಅಂತ ತಿಳ್ಕೊಂಡು ಕೆಲವು ಜನ ಸಂಕಲ್ಪ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ತಯಾರಾಗಿ ಹೀಗೆ ಅಳ್ಕೊಂತ ಕೂಡುತ್ತಿದ್ರು. ಅವಾಗ ಇದನ್ನೆಲ್ಲ ನೋಡಿರ್ತಕ್ಕಂಥ ಆ ಸೈನ್ಯದ ಅಧಿಕಾರಿ ಏನ್ ಮಾಡವಪ್ಪ ಅಂತಂದ್ರ, ಮೊದಲ ಪತ್ರಗಳು ಯಾವ ಅಳು ಪತ್ರಗಳು ಅವನ್ನೆಲ್ಲ ಅವನ ಹರಿದು ಹಾಕವಂತ. ಮತ್ತ ಅಳಬಾರ್ದ, ಇವ್ರು ಅಳ್ಕೋತ ಕೂತ್ರ ಅಳಿದಿತ್ತೇನೆ, ನಾ ಅಂತೇಳಿ ಅಳ್ಕೋತ ಕೂತ ಯುದ್ಧ ಮಾಡಬೇಕು. ಅವಾಗ ಪತ್ರಗಳನ್ನ ಹರಿದು ಹಾಕ್ತಿದಂತ ಆ ಕ್ಷಣದೊಳಗ ಆ ಅಧಿಕಾರಿ ಪತ್ರಗಳನ್ನ ಓದ್ತಿದ್ದಂತ ಓದುವ ಕಾಲಕ್ಕ ಅವನ ಕೈಗೊಂದು ಈ ಬಿಜಾಪುರ, ಇಲ್ಲೇ ಬಿಜಾಪುರ ಗೋಳ್ಗುಮ್ಮಟ್, ಬಿಜಾಪುರದಿಂದ ಒಬ್ಬಕ್ಕೆ ತಾಯಿ ಒಂದು ಪತ್ರ ಬರೆದಿದ್ಲಂತ. ಆ ಪತ್ರ ಬಂದು ಏನಪ್ಪಾ ಅಂತಂದ್ರ ಆ ಅಧಿಕಾರಿ ಕೈಗೆ ಸಿಕ್ತಂತ. ಹೆಂಗ ಮುದುಕಿ ಪತ್ರ ಬರೆದಿದ್ಲು ಅಂತಂದ್ರ, ಕನ್ನಡದೊಳಗ ಪತ್ರ ಬರೆದಿದ್ಲಂತ ಮುದುಕಿ. ಏನಂತ ಪತ್ರ ಬರೆದಿದ್ಲು ಅಂತಂದ್ರ, ಆ ಪತ್ರದ ಪ್ರತಿಯೊಂದು ಸಾಲುಗಳನ್ನ ಆ ಬ್ರಿಟಿಷ್ ಅಧಿಕಾರಿ ಓದ್ತಕ್ಕಂಥ ಕಾಲದೊಳಗ ಅವನ ಕಣ್ಣಾಗ ನೀರು ಬಂದಿದ್ವು ಅಂತ. ಅಧಿಕಾರಿ ಕಣ್ಣಾಗ ನೀರು ಬಂದಾಗ ಅಧಿಕಾರಿ ಅಂದತ್ತಮ್ಮ, ಈ ಪತ್ರ ನಾ ಒಬ್ಬನ ಓದುದಲ್ಲ, ಈ ಪತ್ರ ಹಿಂಗ ಹರಿದು ಹಾಕೋದಲ್ಲ, ಈ ಪತ್ರ ಏನು ಮಾಡ್ಬೇಕು ಅಂತಂದ್ರ ನನ್ನ ಸೈನಿಕರ ಹತ್ರ ಕರ್ಕೊಂಡು ತಗೊಂಡು ಹೋಗಿ ಎಲ್ಲರ ಮಧ್ಯದೊಳಗ ಈ ಪತ್ರವನ್ನ ಓದಿದ್ರೆ ಈ ಪತ್ರದಿಂದ ಬಹಳಷ್ಟು ಒಳ್ಳೆ ಕೆಲಸಗಳಾಗ್ತಾವ ಅಂತ ತಿಳ್ಕೊಂಡು ಆ ಲೆಟರ್ ತಗೊಂಡು ಹೋಗಿ ನೂರಾರು ಜನ ಸೈನಿಕರು ಸೇರಿರ್ತಕ್ಕಂಥ ಆ ಕಾಲದೊಳಗ ಆ ಪತ್ರವನ್ನ ಓದ್ತಕ್ಕಂಥ ಕೆಲಸವನ್ನ ಆ ಅಧಿಕಾರಿ ಮಾಡ್ತಾನಂತೆ. ಆ ತಾಯಿ ಅಂತ ಸಂಸ್ಕಾರದ ಮಾತುಗಳನ್ನ ಆ ಪತ್ರದೊಳಗೆ ಬರೆದಿದ್ಲು ಅಂತಂದ್ರೆ, ಆ ತಾಯಿಯ ಹೃದಯದೊಳಗೆ ಎಂತಹ ಅಭಿಮಾನದ ಮಾತುಗಳು ಆ ಪತ್ರದ ಮೂಲಕ ಮೂಡಿ ಬಂದಿದ್ವು ಅಂತಂದ್ರೆ ನೀವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಆ ತಾಯಿ ಪತ್ರದೊಳಗೆ ಬರೆದಿದ್ಲಂತೆ, ನನ್ನ ಪ್ರೀತಿಯ ಮಗನೇ ನಿನಗೆ ನನ್ನ ಆಶೀರ್ವಾದಗಳು ಅಂತ. ಮೊದಲು ತಾಯಿ ಆಶೀರ್ವಾದ ಮಾಡ್ಬೇಕಲ್ಲ. ಓ ನನ್ನ ಪ್ರೀತಿಯ ಮಗನೇ ನಿನಗೆ ಆಶೀರ್ವಾದಗಳು. ನನಗೆ ಗೊತ್ತಿದೆ ಯುದ್ಧ ಬಹಳ ಭಯಂಕರವಾಗಿ ನಡೀತಾ ಇದೆ. ವೈರಿ ದೇಶದ ಸೈನಿಕರು ನಮ್ಮ ದೇಶದ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಲಾತ್ಕಾರವಾಗಿ ಮುನ್ನುಗ್ಗಿ ಬರ್ತಾ ಇದ್ದಾರೆ. ಮಗನೇ, ತಮ್ಮ ನೀ ಯುದ್ಧ ಮಾಡಾಕತ್ತಿ ಅಂತ ನನಗೆ ಗೊತ್ತು. ನನ್ನ ಅಂತರಂಗದೊಳಗೆ ಒಂದು ಮಾತು ಕೂಗಿ ಕೂಗಿ ಹೇಳಾಕತ್ತದ. ಏನ್ ಹೇಳಾಕತ್ತದ ಅಂತಂದ್ರ, ನನ್ ಮಗ ಎಂತ ಹೋರಾಟಗಾರ ಅಂತಂದ್ರ, ನಾನು ನನ್ನ ಮಗನಿಗೆ ಎಂತ ಹಾಲನ್ನ ಕುಡಿಸೀನಿ ಅಂತಂದ್ರ ಅಂತಿಂತ ಹಾಲು ಕುಡಿಸಿಲ್ಲ. ನನ್ನ ಮಗನಿಗೆ ಎಂತ ಹಾಲು ಕುಡಿಸೀನಿ ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ಜೀಜಾಬಾಯಿ ಕುಡಿಸಿದ್ಲಲ್ಲ ಅಂತಹ ಧೈರ್ಯದ ಹಾಲನ್ನು ನನ್ನ ಮಗನಿಗೆ ಕುಡಿಸೀನಿ ಅಂತೇಳಿ ನನಗ್ ಗೊತ್ತದ. ನನಗದ್ರ ಅರಿವದ. ಮಗನೇ, ಯಪ್ಪ ನನ್ನ ಕಂದ, ನೀ ಹಿಂಗ್ ಯುದ್ಧ ಮಾಡ್ಬೇಕಪ್ಪ. ನನ್ನ ಕಂದ, ಹೆಂಗ್ ಯುದ್ಧ ಮಾಡಬೇಕು ಅಂತಂದ್ರೆ ನಿನ್ನ ಯುದ್ಧದ ಕ್ಷಾತ್ರತೆ, ನಿನ್ನ ಯುದ್ಧದ ಆ ಪರಮ ಪವಿತ್ರ ಕಠಿಣತೆ ಹೆಂಗಿರ್ಬೇಕು ಅಂತಂದ್ರೆ ಮಗನೇ, ನೀನ್ ಯುದ್ಧ ಮಾಡತಕ್ಕಂಥ ಕಾಲದೊಳಗ ವೈರಿ ದೇಶದ ಸೈನಿಕ ಏನಾದ್ರು ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಅವು ಹೇಳಾಕತ್ತಾಳ, ವೈರಿ ದೇಶದ ಸೈನಿಕ ಏನಾದ್ರು ನನ್ನ ದೇಶದ ಗಡಿಗಳ ಮೇಲೆ, ನನ್ನ ದೇಶದ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಭೂಮಿ ಮೇಲೆ ಕಾಲಿಡ್ತಕ್ಕಂಥ ಕಾಲದೊಳಗೆ ಮಗನೇ, ನೀ ಹೆಂಗ್ ಯುದ್ಧ ಮಾಡಬೇಕು ಅಂತಂದ್ರ, ನೀ ಹೆಂಗ್ ಹೋರಾಟ ಮಾಡಬೇಕು ಅಂತಂದ್ರ, ಅಕಸ್ಮಾತ್ ಏನಾದ್ರೂ ಆ ಸೈನಿಕರು ಬಂದು ನನ್ನ ಪವಿತ್ರವಾಗಿರ್ತಕ್ಕಂಥ ಭಾರತದ ಗಡಿ ಮೇಲೆ ಕಾಲಿಡಬೇಕಾದ್ರ ಅವ್ರು ಎಲ್ಲಿ ಕಾಲಿಡಬೇಕು ಅಂದ್ರೆ ನನ್ನ ಭಾರತದ ಭೂಮಿ ಮೇಲೆ ಕಾಲಿಡಬಾರ್ದು, ನಿನ್ನ ಹೆಣದ ಮೇಲೆ ಕಾಲಿಡಬೇಕು. ಹಂಗ ಹೋರಾಟ ಮಾಡು ಮಗನೇ ಅಂತೇಳಿ ತಾಯಿ ಹೇಳಿದ್ರು ಅಂತ ನೋಡುವ. ಆಕೆ ಹೇಳಿದಳು, ಮಗನೇ ಯುದ್ಧ ನಡೆದದ ಒಳಗ ನೀ ಅವಿತ್ಕೊಂಡು ಇಟ್ಟುಕೊಂಡು ಮುಚ್ಕೊಂಡು ಕುತ್ಕೊಂಡ್ರು ಅಂತ ಹೇಳಿಲ್ಲ. ರಗ್ ಹೊಚ್ಕೊಂಡು ಕೊಂಡ್ರು ಅನ್ಲಿಲ್ಲ. ತಂಡಿ ಬಾಳ ಐತಿ, ನೀ ಬೆಚ್ಚಗಾನೆ ಶೆಟ್ರ ಹಾಕುವ ಅಂತ ಅನ್ಲಿಲ್ಲ.
ಹೊಟ್ಟಿಗೆ ಕಡಿಮೆ ತಿಂದ ಮಗನ ನೀ ಸ್ವರ್ಗಿ ಅಂತ ಹೇಳಿ ಮತ್ತಷ್ಟು ತಿನ್ ಅನ್ಲಿಲ್ಲ, ಕುಡಿ ಅನ್ಲಿಲ್ಲ. ತಾಯಿ ಎಂತಹ ಸಂಸ್ಕಾರದ ಮಾತು ಹೇಳಿದ್ಲು ಅಂತಂದ್ರೆ, ಮಾತೃ ಭೂಮಿಯ ರಕ್ಷಣೆಗಾಗಿ ನಿನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭಾರತ ಉಳಿಬೇಕು ಅಂತಕ್ಕಂಥ ಮಾತನ್ನ ತಾಯಿ ಹೇಳಿದಲ್ಲ. ಇದು ಸಂಸ್ಕಾರ. ಇದು ತಾಯಿ ಏನಿದು ಸಂಸ್ಕಾರ. ಇದನ್ನ ಎಲ್ಲರೂ ಕೊಡಕ್ ಸಾಧ್ಯ ಇಲ್ಲ ನೋಡ್ರಿ, ತಾಯಿ ಮಾತ್ರ ಕೊಡಕ್ ಸಾಧ್ಯ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು, ತಾಯಿ ಎಂತಹ ದೊಡ್ಡ ಶಕ್ತಿ ಐತಿ ಅಂದ್ರೆ ಅಮ್ಮ ಎಂಬ ಮಾತಿನಲ್ಲಿ ಎಲ್ಲವೂ ಅಡಗಿದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾರೆ. ಆ ತಾಯಿ ಹಾಡತಕ್ಕಂಥ ಲಾಲಿ ಹಾಡು, ಆ ತಾಯಿ ಹೇಳತಕ್ಕಂಥ ಪುಣ್ಯದ ಕಥೆಗಳು, ಅದರೊಳಗೆ ಎಲ್ಲವೂ ತುಂಬಿದ ಸಾರಾಂಶ ಅನ್ನತಕ್ಕಂಥ ಮಾತನ್ನ ಹೇಳುತ್ತಾರೆ. ಅದಕ್ಕಾಗಿ ಯಾಕೆ ಈ ವಿಚಾರಗಳನ್ನ ನಿಮಗೆ ನಾ ಹೇಳಿದೀನಿ ಅಂತಂದ್ರೆ, ಎಲ್ಲರೂ ತಾಯಿ ಗರ್ಭದಿಂದ ಜನ್ಮ ತಳೆದವರೇ. ಹೌದಲ್ಲೇವ? ಯಾರ ಆಕಾಶದಿಂದ ಬಿದ್ದವರದಾರನ್ರಿ? ಎಲ್ಲರೂ ತಾಯಿ ಗರ್ಭದಿಂದ ಜನ್ಮ ತಳೆದವರೇ, ಎಲ್ಲರೂ ತಾಯಿ ಗರ್ಭದಿಂದಲೇ ಬಂದವರೇ, ಅಮ್ಮನ ಕೈ ಒಳಗೆ ಆಡಿದವರೇ, ಪಾಡಿದವರೇ, ಅತ್ತವರೇ, ಕರೆದವರೇ ತಾಯಿ. ಈಗಿನೊಂದು ಮಾತು ತೆಗಿಕೊಂಡ್ರಿವ. ಏನೊಂದು ಮಾತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಇವತ್ತು ನಮ್ಮ ಎದುರಿಗೆ ಕುಳಿತಿರತಕ್ಕಂತಹ ಪರಮ ಪೂಜ್ಯ ಆನಂದ ದೇವ್ರು ಅದಾರು ಅಂತಂದ್ರು, ಅವರಿಗೆ ಒಬ್ಬ ತಾಯಿ ಜನ್ಮ ಕೊಟ್ಟಿದ್ದಾಳೆ ಅನ್ನೋದನ್ನ ನಾವು ನೆನಪಿಡಬೇಕು. ಹೌದಲ್ಲ ಯವ್ವ? ಎಲ್ಲರಿಗೆ ಸಹಿತ ತಾಯಿ ಜನ್ಮ ಕೊಟ್ಟಾಳ. ತಾಯಿ ಜನ್ಮ ಕೊಟ್ಟಾಳ ಅಂದ್ರೆ ತಾಯಿ ಉಪಕಾರವನ್ನ ತೀರಿಸೋದು ಬಹಳ ದೊಡ್ಡದು. ಆದ್ರೂ ಸನ್ಯಾಸಿಗಳ ಜೀವನ ಹೆಂಗಂದ್ರ ತಾಯಿ ಅರ್ಥ ಮಾಡ್ಕೊಳ್ಬೇಕು ನೀವು. ಅವರ ಜೀವನ ಸಮಾಜಕ್ಕೆ ಸಮರ್ಪಣೆ ಆಗಿರುತ್ತದೆ. ಅವರ ಜೀವನ ಮನೆಯವರಿಗೆ, ಅವ್ವ ಅಪ್ಪ ಬಂಧು ಬಳಗ ಇವುಗಳ ಪ್ರೀತಿಗೆ ಆ ಜೀವನ ಅನ್ನತಕ್ಕಂಥದ್ದು ಸೋಲುವಂಗಿಲ್ಲ. ಆ ಜೀವನ ಹೆಂಗ ಅಂತಂದ್ರೆ ಸಮಾಜಕ್ಕೆ ಅರ್ಪಣೆಯಾದ ಜೀವನ. ಎಷ್ಟ ತ್ರಾಸ ಆಗಲಿ, ತೊಂದರೆ ಆಗಲಿ, ಅಕಸ್ಮಾತ್ ನಿಮ್ಗೊಂದು ಕೇಳಿ ಬಿಡುತ್ತೆ ನಮ್ಮ ಪ್ರಶ್ನೆ. ಏನ್ ಗೊತ್ತೇ, ನಿಮ್ಮ ಮನ್ಯಾಗ ಏನಾರ ಮಕ್ಕಳಿಗೆ ಆರಾಮ್ ತಪ್ತು ಅಂತಂದ್ರ ಅವು ಇದ್ದಕ್ಕೆ ಆ ಮಗನ ಸೊಂಟದ ಮೇಲೆ ಹೊತ್ಕೊಂಡು ದವಾಖಾನೆಗೆ ಹೋಗ್ತಾಳ. ಯಾಕ? ತಾಯಿ ಪ್ರೀತಿ. ಅದು ನನ್ನ ಮಗನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ತಾಯಿ ಪ್ರೀತಿ. ಹೌದಲ್ಲ ಇವ? ನಾವು ಎಷ್ಟು ಪ್ರೀತಿ ಕಾಳಜಿಯಿಂದ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅಂತಂದ್ರೆ, ಏನಾದ್ರೂ ಒಂದು 10 ನಿಮಿಷ ನಮ್ಮ ಮಗು ನಮ್ಮ ಕಣ್ಣಿಗೆ ಕಾಣದೆ ಹೋದ್ರೆ ನಾವೆಲ್ಲ ಏನ್ ಮಾಡಕತ್ತೀವಿ ಅಂತಂದ್ರೆ, ಅಲ್ಲಿ ಇಲ್ಲಿ ಹುಚ್ಚರಗತ್ತೆ ತಿರುಗಾಡ್ತೀವಿ. ನನ್ನ ಮಗ ಎಲ್ಲಿ, ನನ್ನ ಮಗ ಎಲ್ಲಿ ಅಂತ ಹೇಳಿ. ಹೌದಲ್ಲ ಇವ? ತಿರುಗಾಡ್ತಿರಲ್ಲ? ಹ್ಞೂ ರೀ ಅನ್ರಿ, ನೀವು ತಿರುಗಾಡಿರಲ್ಲ. ನೀವು ಶಾಲಿ ಐತಿಕ್ ಹೋಗಿರಿ, ಮುತ್ತರವನ್ ಗುಡಿಗೆ ಹೋಗಿರಿ, ಅಪ್ಪ ಮುತ್ತನ ಗುಡಿ ಐತಿಕ್ ಹೋಗ್ಯಾನಂತ ಹೋಗಿರಿ, ಅಲ್ಲಿ ನೋಡಿರಿ, ಇಲ್ಲಿ ನೋಡಿರಿ. ಅದಾಗ್ಲಿಕ್ಕಂದ್ರೆ ಅವ್ರನ್ನ ಕೇಳಿರಿ, ನನ್ನ ಮಗನ್ ನೋಡಿರಿ, ನನ್ನ ಮಗನ್ ನೋಡಿರಿ ಅಂತ. ಹೌದಲ್ರಿ? ಇಂತಹ ಸನ್ಯಾಸಿಗಳ ಬದುಕು ಹೆಂಗಿರುತ್ತೆ ಅಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಇವತ್ತು ಆನಂದ ದೇವರು ಮನೆಯನ್ನ ಬಿಟ್ಟು 9 ವರ್ಷ ಆತು, ತಿರುಗಿ ಮನೆಗೆ ಹೋಗಿಲ್ಲ. ಇದು ಪವಿತ್ರವಾಗಿರತಕ್ಕಂಥ ವೈರಾಗ್ಯ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಅವರ ತಾಯಿ ಎಟ್ಟ ತ್ರಾಸ ಅನುಭವಿಸಿರಂಗಿಲ್ಲ, ಅವರ ತಾಯಿ ಎಟ್ಟ ನೋವನ್ನು ಅನುಭವಿಸಿರಂಗಿಲ್ಲ, ಅವರ ತಾಯಿ ಎಟ್ಟ ಸಂಕಟವನ್ನು ಅನುಭವಿಸಿರಂಗಿಲ್ಲ. ಹೌದಲ್ಲ ಇವ? ಒಂದು ಕಣ್ಣ ಇಲ್ಲದೇ ಇದ್ರು ಮಗ ನಡೀತದೆ, ಒಂದು ಕಾಲ್ ಇರ್ಲಿಕ್ಕೆ ನಡೀತೈತಿ. ಹೌದಲ್ರಿ? ಏನಾಗ್ತತಿ? ಅಂತಹ ಮಕ್ಕಳನ್ನು ಸಹಿತ ಹೆಣ್ಮಕ್ಳು ಬಿಟ್ಟು ಕೊಡಂಗಿಲ್ಲ. ಇವಾಗ ಕಾಲ್ ಇರ್ಲಿಕ್ಕಂದ್ರು ನನ್ನ ಮಗ ಆತ. ಇನ್ನೂ ನೆನಪಿಟ್ಟುಕೊಳ್ರಿ, ನಾವೊಂದು ಮೊನ್ನೆ ಗೊಲಬಾವಿ ಪ್ರವಚನಕ್ಕೆ ಹೋಗಿದ್ನಿ. ಆ ಹುಡುಗದ 11 ವರ್ಷ ಅಂತ ನೋಡ್ರಿ. ಆ ಹುಡುಗ ಹೆಂಗ ಅದಾನು ಅಂತಂದ್ರೆ, ಬೆಡ್ ಮ್ಯಾಗ ಮಕ್ಕೊಂಡಾನ, ಅಲ್ಲೇ ಊಟ, ಅಲ್ಲೇ ತಿನಸ. ಅವ್ರವ್ವ ಅತ್ತಾಳ, ಇದು ನನ್ನ ಮಗನ ಬಿಟ್ಟು ಕೊಡಂಗಿಲ್ಲ ತಾಳೆ. ಪ್ರೀತಿ, ತಾಯಿಯ ಪ್ರೀತಿವ. ಅದಕ್ಕಾಗಿ ಹೇಳ್ತಾರ, ನನ್ನ ತಾಯಿ ಈ ಜಗತ್ತಿನೊಳಗೆ ಎಲ್ಲ ಪ್ರೀತಿಗಳಿಗೆ ಬೆಲೆ ಕಟ್ಟಬಹುದು. ಒಂದ್ ಕ್ಷಣ ಪ್ರೇಯಸಿಯ ಪ್ರೀತಿಗೆ ಗಿಫ್ಟ್ ಕೊಟ್ಟು ನಾವು ಬೆಲೆಯನ್ನ ಕಟ್ಟಬಹುದು. ಒಂದ್ ಕ್ಷಣ ಅಣ್ಣ ತಮ್ಮಂದರ ಪ್ರೀತಿಗೆ ಆಸ್ತಿ ಒಳಗ ಪಾಲ ಕೊಟ್ಟು ಆ ಪ್ರೀತಿಗೆ ಬೆಲೆ ಕಟ್ಟಬಹುದು. ಸ್ನೇಹಿತರ ಪ್ರೀತಿಗೆ ಒಳ್ಳೆ ಒಳ್ಳೆ ಪಾರ್ಟಿಗಳನ್ನ, ಟ್ರೀಟ್ ಅನ್ನ ಕೊಟ್ಟು ಸ್ನೇಹಿತರ ಪ್ರೀತಿಗೆ ಬೆಲೆ ಕಟ್ಟಬಹುದು. ತಾಯಿ ಒಂದ್ ಮಾತು ನೆನಪಿಟ್ಟುಕೊಳ್ರಿ, ದೇಹದೊಳಗೆ ಉಸಿರಿರೋ ತನಕ ತಾಯಿ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟಕ್ ಆಗೋದಿಲ್ಲ ಅಂತಕ್ಕಂಥ ಸತ್ಯವನ್ನ ನಾವು ತಿಳ್ಕೊಳ್ಬೇಕು. ಯಾಕೆ ಈ ಮಾತುಗಳನ್ನ ಇವತ್ತು ನಿಮ್ ಕಡೆ ದಿವಸ ಹೇಳಾಕತ್ತೀನಿ ಅಂದ್ರೆ, ಇವ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಚಂದ ಕೇಳಾಕತ್ತೀರಿ ಅಂತ ನಾ ಹೇಳಾಕತ್ತೀನಿ. ನೋಡ್ರಿ, ನಮ್ಮ ಹೋಗ್ಲಿ ಎಷ್ಟು ಚಂದ ಗೋಣ ಅಳೆಗಾಡಿಸ್ತಾರ. ಒಂದೂರಾಗ ಹಿಂಗಾಗಿತ್ತೇವ, ಒಂದು ಮುದುಕ್ ಹಿಂಗ ಗೋಣ ಅಳೆಗಾಡಿಸಕತ್ತಿತ್ತು ಮುಂದ್ ಪುರಾಣ ಕೂತು. ನಾ ಏನ್ ಮಾಡೀನಿ, ಇದು ಪುರಾಣ ಕೂತು ಗೋಣ ಅಳೆಗಾಡಿಸ್ ಬಹಳ ಚಲೋ ಕೇಳಾಕತ್ತಿತ್ತು. ಖುಷಿ ಆತ್ ನನಗೆ. ಖುಷಿಯಾಗಿ ನಾ ಏನ್ ಮಾಡಿರಿ, ಮುದುಕಿನ ಮ್ಯಾಲ ಕರೆಸಿ ಸನ್ಮಾನ ಮಾಡಿರಂತೆ. ಮುದುಕಿಗೆ ಸನ್ಮಾನ ಮಾಡಿರತ್ತಂದೆ. ಮುದುಕಿಗೆ ಸನ್ಮಾನ ಮಾಡ್ರೆ ಮುದುಕಿದು ಸುಮ್ ಕೊಡ್ಬೇಕಲ್ಲ. ಯಾಕಂದ್ರೆ ಆಯ್ತು, ನನಗ್ಯಾಕೆ ಸನ್ಮಾನ ಅಂದ್ರೆ ಇಲ್ಲ ಬಾ ಸನ್ಮಾನ ಮಾಡಕತ್ತಿ ಮಾಡಿಸ್ಕೊಂಡ್ರಪ್ಲೆ. ಆ ಮುದುಕಿ ಮನೆಯವ್ರು ಗೊತ್ತಾತ್ ನೋಡ್ರಿ, ಸನ್ಮಾನ ಮಾಡೋದು. ಅವ್ರು ಬಂದ್ರೆ ಹೊಡ್ಕೋತಾರ. ಯಾಕೆ ಸನ್ಮಾನ ಮಾಡಕತ್ತೀರಿ? ಮುದುಕಿ 1 ತಿಂಗಳ ಆತ್ರಿ ಚಂದಂಗೆ ಗೋನ್ ಅಳಗಾಡ್ಸ್ಕೊತ ಪುರಾಣ ಕೇಳ್ಯಾರು, ಅದಕ್ಕೆ ನಾವು ಸನ್ಮಾನ ಮಾಡಕತ್ತೀವಿ. ಅವಾಗ ಮುದುಕಿ ಏನ್ ಹೇಳ್ತು ಗೊತ್ತೇನು? ಮುದುಕಿ ಮನೆಯವ್ರು ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಏನಂದ್ರೆ ಗೊತ್ತೇನೆ, ಆಕೆ ಗೋನ್ ಅದಕ್ಕೆ ಅಳಗಾಡ್ಸಾಡ್ತ ಮಾಡಿರನ, ಮಣ್ಣಿ ಆಕ್ಸಿಡೆಂಟ್ ಆಗಿ ಕುತ್ನಾಗ ನರ ಕಟ್ಟಾಗಿತ್ತು, ಅದು ಗೋನ್ ಅಳಗಾಡ್ಸಕತ್ತಾಳು ಅಂತ. ಕುತ್ತಿಗೆ ನರ ಕಟ್ಟಾಗಿತ್ತ, ಸನ್ಮಾನ ಆ ಕಡೆ ಹೋಗ್ತೇವ.
ಕೊಂಡ್ರಿ. ಅದಕ್ಕಾಗಿ ನೀವೆಲ್ಲ ಚಂದ ಕೇಳ್ತೀರಂತ ನಾವು ಹೇಳ್ಬೇಕಲ್ಲ. ಕೇಳಿಕಂದ್ರೆ ಹೆಂಗ್ ಹೇಳಿದ್ರೆ ಹಂಗ ಮಂದಿ ಬರ್ತದ, ಹಂಗ ಹೋಗ್ತದ ನೋಡ್ರಿ. ಆದ್ರೂ ಸಹಿತ ನಮ್ಮಲ್ಲಿರೋ ಶ್ರದ್ಧಾ ಒಂದಿಷ್ಟು ಕಡಿಮೆ ಆಗಿಲ್ಲ ನೋಡ್ತಾ. ನಮ್ಮ ಆತ್ಮರ ಬಗ್ಗೆ, ಸನ್ಯಾಸಿಗಳ ಬಗ್ಗೆ, ತಮ್ಮ ಇಡೀ ಜೀವನವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಪುಣ್ಯ ಪುರುಷರ ಬಗ್ಗೆ ನಿಮಗೆಲ್ಲ ಹೇಳ್ತಿದ್ದೆ ತಾಯಿ. ಎಲ್ಲ ಸ್ವಾಮಿಗಳ ಜೀವನದೊಳಗೊಂದು ಅಪರೂಪವಾಗಿರೋ ಘಟನೆ ಜರುಗ್ತಾ ಇದೆ, ಅರ್ಥ ಮಾಡ್ಕೊಳ್ಬೇಕು. ಏನ ಘಟನೆ? ಈಗ ನಿಮ್ಮ ಮನೆಯಾಗ ಏನಾರೇ ಮಕ್ಕಳಿದ್ದು ಅಂತಂದ್ರ ಅವ್ರದ್ದೇನ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಚಲೋ ಆದತ್ತಿರಿವ? ಏನ್ರಿ ಡುಮ್ ಏನ್ರಿ ಡುಮ್ ಅಂದ್ರ ಏನ್ರಿ? ಏನತ್ತಂಗಿ ಇದು ಮದುವೆನಾಗ್ತ ಮುಂದ್ ಕೂತು ನಿಮ್ಮ ಮಕ್ಕಳ ಕಲ್ಯಾಣ ಆತು ಅಂದ್ರೆ ನೀವು ಕೈ ತೊಳ್ಕೊಳ್ಳಿ, ಮುಗಿತ್ ಬಿಡ್ರಿ, ನನ್ನ ಮಗನ್ ಮದುವೆ ಆತು ಅಂತ ಎಲ್ಲಿದು ಒಂದು ಕನ್ಯಾ ತೆಗೆದ್ವಿ, ಅದರ ಜೀವನ ಶುದ್ಧ ಆತು ಅಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ? ನಮ್ಮ ಜೀವನ, ನಮ್ಮ ಕರ್ತವ್ಯ ಮುಗಿತು ಅಂತ ಹೇಳಿ ಬಹಳ ಅಭಿಮಾನ ಪಡ್ತೀವಿ. ಹೌದಲ್ಲೇವ? ನಮ್ಮದು ನಮ್ಮ ಮಗನ ಮದುವೆ ಆತು, ನಮ್ಮ ಮಗಳ ಮದುವೆ ಆತು ಅಂದ್ರೆ ನಾವೇನ್ ಮಾಡ್ತೀವಿ? ಖುಷಿ ಪಡ್ತೀವಿ. ಏನು ಅರಿಶಿಣ ಹಚ್ಚುವುದೇನು, ಸುರುಗಿ ಸಾಮಾನು ತರುವುದೇನು, ಏನು ವೈಭೋಗ, ಸೀರೆ ತರುವುದೇನು, ಆ ಸೀರೆಗೆ ಜಗಳ ತೆಗೆಯವ್ರೇನು ನೋಡ್ರಿ. ಎಷ್ಟು ವಿಚಿತ್ರ ಇರ್ತತಿ. ಒಂದು ಮದುವೆ ಮಾಡಿದಿರಿ ಅಂತಂದ್ರೆ ನಿಮ್ಮ ಕರ್ತವ್ಯಗಳ ಮುಗಿದು ಅಂತ ತಿಳ್ಕೊತೀವಿ ನಾವು. ಹೌದಲ್ಲ ತಾಯಿ? ಹೌದಲ್ಲ? ಹಂಗ ಲಕ್ಷ ಕೊಟ್ಟು ಕೇಳಬೇಕು. ಅವರ ಸ್ವಾಮಿಗಳ ಜೀವನದೊಳಗೆ, ಅವರ ಜೀವನದೊಳಗೆ ಒಂದು ಅಪವಿತ್ರವಾಗಿರತಕ್ಕಂಥ ಘಟನೆ ಜರುಗ್ತದೆ. ಗೃಹಸ್ಥರಾಗಿರ್ತಕ್ಕಂಥ ನಮ್ಮ ಜೀವನದೊಳಗೆ ಮದುವೆ ಪವಿತ್ರ ಅಂತಂದ್ರೆ ಸ್ವಾಮೀಜಿಗಳ ಜೀವನದೊಳಗೆ, ಸನ್ಯಾಸಿಗಳ ಜೀವನದೊಳಗೆ ಏನು ಪವಿತ್ರ ಅಂತಂದ್ರೆ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಕಾರ್ಯಕ್ರಮ ಅನ್ನತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ. ಏನು ತಾಯಿ? ಸ್ವಾಮಿಗಳ ಪಟ್ಟಾಧಿಕಾರ ಕಾರ್ಯಕ್ರಮ, ಸನ್ಯಾಸಿಗಳ ಪಟ್ಟಾಧಿಕಾರ ಕಾರ್ಯಕ್ರಮ ನೀವು ನೆನಪಿಟ್ಟುಕೊಳ್ಬೇಕು. ಹೌದ್ರಿ, ನಮ್ಮ ಮದುವೆಯಾಗ ಅರಿಶಿನ ಹಚ್ತಾರ, ಸ್ವಾಮಿಗಳ ಪಟ್ಟಾಧಿಕಾರದಾಗ ಅರಿಶಿನ ಹಚ್ಚತಾರ್ರಿ, ಹಚ್ತಾರೆ. ಈ ಕಡೆ ಕೇಳ್ರಿ, ಲಕ್ಷ ಕೊಟ್ಟ ಏನ್ ಮಾಡ್ತಾರ್ರಿ? ಸ್ವಾಮಿಗಳ ಜೀವನದೊಳಗೂ ಸಹಿತ ಏನಪ್ಪಾ ಅಂತಂದ್ರೆ ಪಟ್ಟಾಧಿಕಾರ ಆಗ್ತಿರ್ತಕ್ಕಂಥ ಕಾಲದೊಳಗೆ ಅರಿಶಿನ ಹಚ್ತಾರ. ನಮ್ಮ ಜೀವನದೊಳಗೆ ಏನ್ ಮಾಡ್ತಾರೋ ಅಂತಂದ್ರೆ ಚಂದಂಗಿ ಸೋಸಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಅರಿಶಿನ ತಂದ್ರೆ ನಮ್ಮ ಮೈಗೆ ಹಚ್ಚಿದ್ರ ತಾಯಿ. ಲಕ್ಷ ಕೊಟ್ಟು ಕೇಳಬೇಕು, ಸ್ವಾಮಿಗಳ ಮೈಗೆ ಎಂತ ಅರಿಶಿನ ಹಚ್ತಾರೋ ಅಂತಂದ್ರೆ ಆ ಅರಿಶಿನದೊಳಗೆ ಕೆಂಪು ಕಾರ್ ಇರ್ತದ, ಬಳಚೂರು ಇರ್ತದ. ಆ ಬಳಚೂರನ್ನ ತೆಗೆದುಕೊಂಡು ಪುಡಿ ಮಾಡಿ ಲಕ್ಷ ಕೊಟ್ಟು ಕೇಳಬೇಕು. ಖಾರ ಕಲಿಸಿ ಏನ್ ಮಾಡ್ತಾರೋ ಅಂತಂದ್ರೆ ಆ ಅರಿಶಿನ ತಗೊಂಡು ಸ್ವಾಮಿಗಳ ತಲೆಗೆ ಹಚ್ತಾರ. ಅವ್ರ ತಲೆ ಕೂದಲಿರಂಗಿಲ್ಲ, ಅವಾಗ ಆ ಎಲ್ಲ ಕೂದಲುಗಳನ್ನ ಕೇಶಲೋಚನ ಮಾಡಿರ್ತಾರ, ಹಚ್ತಾರೆ. ಇವಾಗ ಏನಾಗ್ತತ್ರಿ ನೋಡ್ ನಮ್ಮ ಹೇಳಾಕ್ತಾಳ, ಉರಿತ ತಲೆ ಉರಿಯಾಕ ಚಾಲು ಆಗ್ತದ, ಮುಖ ಉರಿಯಾಕ ಚಾಲು ಮಾಡ್ತದ. ಕಾರ್ ಏನ್ ಮಾಡ್ತದ್ರಿ? ಉರಿತದಲ್? ಹೌದಲ್ಲ? ಇವಾಗ ಕಾರ್ ಕಣ್ಣಾಗ ಬತ್ತ ನಡೀತೇನು? ನಡೆಯಂಗಿಲ್ಲ, ಉರಿತೈತಿ. ಯಾಕೆ ಗೊತ್ತೇನ್ರಿ? ಸ್ವಾಮಿಗಳ ಜೀವನ ಅಂದ್ರೆ ಸುಖದ ಜೀವನ ಅಲ್ಲಿದು. ಸ್ವಾಮಿಗಳ ಜೀವನ ಅಂತಂದ್ರೆ ಇದು ಆನಂದದ ಜೀವನ ಅಲ್ಲ. ಈ ಜೀವನ ಹೆಂಗೈತಿ ಅಂತಂದ್ರೆ ದುಃಖಮಯ ಐತಿ ಅಂತ ತಿಳ್ಕೊಂಡು ಅದು ದುಃಖಕ್ಕೆ ಹಾದಿ ಮಾಡಿ ಕೊಟ್ಟಂಗ ನೋಡಿವ. ಒಮ್ಮೆ ಹುಬ್ಬಳ್ಳಿ ಸಿದ್ಧಾರೂಢರು, ನಿಮಗೆಲ್ಲ ಗೊತ್ತಿರಬೇಕು, ಸಿದ್ಧಾರೂಢರು ಭಕ್ತರು ಬಾಳಿದ್ರೆ ನೀವು. ಕೈಲಾಸ ಮಂಟಪದೊಳಗೆ ಭಕ್ತರೊಬ್ಬರು ಬಂಗಾರದ ಕಿರೀಟ ತಂದಿದ್ರಂತ ನಮ್ಮಪ್ಪ ಸಿದ್ಧಾರೂಢರು. ಹುಬ್ಬಳ್ಳಿಯ ಅದ್ವೈತ ಸಾರ್ವಭೌಮಿ ಆಗಿರತಕ್ಕಂಥ ಮಹಾನ್ ಜ್ಞಾನಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಏನು ಮಾಡಿದ್ರು ಅಂತಂದ್ರ ಬಂಗಾರದ ಕಿರೀಟ ಹಾಕಿದ್ರು ಅಂತ, ಮೈ ಮೇಲೆ ಮಿರಿ ಮಿರಿ ಮಿಂಚು ಶಾಲ್ ಹಾಕಿದ್ರಂತ, ಕೊರಳಾಗ ರುದ್ರಾಕ್ಷಿ ಹಾರ ಹಾಕಿದ್ರಂತ, ಮುತ್ತಿನ ಹಾರ ಹಾಕಿದ್ರಂತ. ಇವನ್ನೆಲ್ಲ ಹಾಕಿ ಸಿದ್ಧಾರೂಢರನ್ನ ಆ ಮಂಟಪದೊಳಗೆ ಕೂಡಿಸಿರ್ತಕ್ಕಂಥ ಕಾಲದೊಳಗೆ ಹೊರಗಿನ ಲೈಟ್ ಎಲ್ಲ ಜಗ 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 ಸಿದ್ಧಾರೂಢರ ಮೇಲೆ ಬೀಳಾಕತ್ತಿದ್ವು ಅಂತ. ಮಿರಿ ಮಿರಿ ಮಿಂಚು ಶಾಲ ಬಂಗಾರದ ಕಿರೀಟ ತಾಯಿ ಸಿದ್ಧಾರೂಢರು ಜಗ ಜಗ ಹೊಳಿತಿದ್ರು ಅಂತ. ಯಾವ ಭಕ್ತ ಬಂದು ಕೇಳಿದಂತ, ಯಪ್ಪಾ ಜಗ ಜಗ ಹೊಳ್ಯಾಕತ್ತಿರಲ್ಲ ನೀವು, ಈ ಒಂದು ಪವಿತ್ರವಾಗಿರುವ ಬೆಳಕಿನೊಳಗೆ ನೀವು ಜಗ ಜಗ ಹೊಳ್ಯಾಕತ್ತಿರಲ್ಲ, ಎಷ್ಟು ಚಂದ ಕಾಣಕತ್ತೀರಿ ಅಪ್ಪ, ಏನ್ ಹೊಳ್ಯಾಕತ್ತೀರಿ, ಜಗ 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 ಹೊಳ್ಯಾಕತ್ತೀರಿ ಅಂತಂದಾಗ ಹುಬ್ಬಳ್ಳಿ ಸಿದ್ಧಾರೂಢರು ಹೇಳಿದ್ರಂತ, ನೋಡ್ತಮ್ಮ ನಿನ್ನ ಕಣ್ಣಿಗೆ ಜಗ ಜಗ ಕಾಣಬಹುದು, ಒಳಗ ಅದು ಎಷ್ಟು ದಗದಗ ತುಂಬಿಕೊಡೋದು ನಮಗ ಗೊತ್ತದ, ಒಳಗ ದಗದಗ ಐತಿ ಹೊರಗೆ ಜಗ ಜಗ ಐತಿ ಅನ್ನತಕ್ಕಂಥ ಮಾತನ್ನು ಹುಬ್ಬಳ್ಳಿ ಸಿದ್ಧಾರೂಢರು ಹೇಳಿದ್ರದ್ ನೋಡ್. ಅರ್ಥ ಮಾಡ್ಕೊಳ್ಬೇಕು. ಮಹಾತ್ಮರ ಬದುಕು ಅಂದ್ರೆ ಅದು 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 ಬೆಂಕಿ ಮೇಲೆ ನಡೆದಂಗ ತಾಯಿ. ಯಾವುದೋ ಒಂದು ದೇವರು ಕಿಚ್ಚ ಹಾಯ್ತಿರ್ತಾವ, ಇರಾನಲ್ಲಿ ಕಿಚ್ಚದು ನೋಡಿರ್ಬೇಕು ನೀವು. ಅದೊಂದು ಕ್ಷಣಕ್ಕೆ ಹಾದು ಹೋದ್ರು ಅಂತಂದ್ರೆ ಮಹಾತ್ಮರು ನಿತ್ಯ ಬೆಂಕಿ ಮೇಲೆ ನಿತ್ತಂಗ, ಕತ್ತಿ ಅಲ್ಲಿಗೆ ಮೇಲೆ ನಿಂತಾಗ ನಿತ್ಯ 100 ಜನ ನೋಡ್ತಿರ್ತಾರೆ. ಇದಕ್ಕೆ ಹೇಳಿದೆ ನಾನು, ಏನ್ ಹೇಳಿದೆ? ಪಟ್ಟಾಧಿಕಾರ.
ಹೇಳಿದ್ನಲ್ಲೇವ, ಪಟ್ಟಾಧಿಕಾರ ಕಾರ್ಯಕ್ರಮ ಸ್ವಾಮಿಗಳ ಜೀವನದೊಳಗೆ ಒಮ್ಮೆ ಆಗ್ತದೆ, ಮರಳಿ ಮರಳಿ ಆಗಂಗಿಲ್ಲ. ಆಗ್ತಕ್ಕಂಥ ಕಾಲದೊಳಗೆ ತಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು, ಸ್ವಾಮಿಗಳ ಪಟ್ಟಾಧಿಕಾರ ಕಾರ್ಯಕ್ರಮ ನೆರವೇರ್ತಾ ಇದೆ. ನೆರವೇರುವ ಕಾಲಕ್ಕ ಇವತ್ತು ನಾಳೆ ಆನಂದ ದೇವರು ಪಟ್ಟಾಧಿಕಾರ ಮುಂದಿನ ವರ್ಷ ನೆರವೇರ್ತಾ ಇದೆ ಅಂತಂದ್ರೆ ಆ ಪಟ್ಟಾಧಿಕಾರಕ್ಕೆ ಯಾರನ್ನ ಕರೀತಾರೆ ಅಂತಂದ್ರೆ ಜನ್ಮ ಕೊಟ್ಟಿರತಕ್ಕಂಥ ತಾಯಿ ಮತ್ತು ತಂದೆಯನ್ನ ಕರೀತಾರೆ. ಎದಕ್ಕೆ ಕರೀತಾರೆ? ರೊಕ್ಕ ಕೂಡ ಕರೀತಾರೆ ತಿಳ್ಕೊಂಡ್ರಿ. ಮತ್ತೆ ನಮ್ಮ ಸುಟ್ಟಟ್ಟಿ ಮಂದಿ ಒಂದು ಪಟ್ಟಾಧಿಕಾರ ನೋಡಿತ್ತು, ಯಾರಾದ್ರೂ ಗೊತ್ತೇನ್ರಿ? ನಮ್ಮ ನಾಗನೂರು ರುದ್ರಾಕ್ಷಿ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಲ್ಲಮ ಪ್ರಭು ಮಹಾಸ್ವಾಮಿಗಳ ಪಟ್ಟಾಧಿಕಾರವನ್ನ ನೋಡುವ ಭಾಗ್ಯ ಯಾರಿಗೆ ಸಿಕ್ಕಿತ್ತು ಅಂತಂದ್ರೆ ಅದು ನಮ್ಮ ಸುಟ್ಟಟ್ಟಿ ಗ್ರಾಮದ ಸದ್ಭಕ್ತರಿಗೆ ಸಿಕ್ಕಿತ್ತು ಅನ್ನತಕ್ಕಂಥ ನಾವಿಲ್ಲಿ ಹೇಳ್ಬೇಕಾಗ್ತದೆ. ತಂಗಿ ಕೇಳ್ರಿ, ಏನಾಗ್ತೇವ? ಪಟ್ಟಾಧಿಕಾರ ನಡೀತು, ಅವರ ತಂದೆ ತಾಯಿಗಳನ್ನ ಕರೆಸಿರ್ತಾರೆ. ತಂದೆ ತಾಯಿಗಳನ್ನ ಕರೆಸಿರ್ತಕ್ಕಂಥ ಕಾಲದೊಳಗೆ ಏನಾಗುತ್ತೆ ಅಂತಂದ್ರೆ ಏನಾಗುತ್ತೆ? ಅವ್ರ ಕಡೆ ಆನೆ ಮಾಡಿಸ್ತಾರೆವ. ಏನಂತ ಆನೆ ಮಾಡಿಸ್ತಾರ್ರಿ? ಏನಂತ ಆನೆ ಮಾಡಿಸ್ತಾರ? ಕೈಯಾಗ ಕತ್ತರಿ ಕೊಟ್ಟು ಆನೆ ಮಾಡಿಸ್ತಾರೆವ. ಕತ್ರಿ ಎದಕ್ಕೆ ತಗೊಂಡ್ಬಂದಿರ್ತಾರೆ ಗೊತ್ತೇನು? ಕತ್ರಿ ಏನ್ ಮಾಡ್ತತೇವ? ಏನ್ ಮಾಡತ್ವ ತಂಗಿ? ಕತ್ರಿ ಕತ್ತರಿಸತ್ತಿಲ್ಲ. ಮತ್ ಸುಮ್ ಕುಂಡ್ರಲ್ಲ, ಮತ್ ನೀ ಸ್ವಲ್ಪ ಮೌನ ಆಗ, ಚೂಜಿಗತ್ತೆ, ಕತ್ರಿಗತ್ತೆ ಬಾಯ್ ಮಾಡ್ತಾರ. ಏನಾಗತ್ರಿ? ಕತ್ರಿ ಏನಾಗತ್ತೇವ? ಕತ್ತರಿಸ್ತತಿ. ಏನು ಕತ್ತರಿಸ್ತದು? ನೀವು ದಾರಾರೆ ತಗೊಂಡು ಬರೀ ಕತ್ತರಿಸ್ತತಿ, ನೀವು ಅರಿವಿ ತಗೊಂಡು ಬರೀ ಕತ್ತರಿಸತಿ. ಏನಂತಂದ್ರು ಕತ್ತರಿಸೋದು, ಅದ್ರ ಧರ್ಮ ಅದು ಕತ್ತರಿಸೋದು. ಹೌದಲ್ಲ? ಅಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಪ್ರಸಂಗ ಜರುಗ್ತದೆ. ಏನು ಪ್ರಸಂಗ ಜರುಗ್ತದೆ ಅಂತಂದ್ರೆ, ತಾಯಿ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಕೈಯಾಗ ಕತ್ರಿ ಕೊಡ್ತಾರೆ. ಎದಕ್ ಕೊಡ್ತಾರೆ ಗೊತ್ತೇನ್ರಿ? ಯವ್ವ, ತಾಯಿ ಕೈಯಾಗ ಕತ್ರಿ ಎದಕ್ ಕೊಡ್ತಾರೋ ಅಂತಂದ್ರೆ ಸ್ವಂಟಕ್ಕಿರ್ತಕ್ಕಂಥ ಉಡದಾರ ಕತ್ತರಿಸುವ ಅಂತೇಳಿ ಆ ತಾಯಿ ಕೈಯೊಳಗ ಕತ್ತರಿ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಬೇಕು ನೀವು. ನಿಮಗೊಂದು ಪ್ರಶ್ನೆ ಕೇಳ್ತಾನ, ಯಾವಾಗ ಉಡದಾರ ಕತ್ತರಿಸ್ತಾರೆ? ಯಾವಾಗ ಕತ್ತರಿಸ್ತಾರ್ರಿ? ನೀವೆಲ್ಲ ನೋಡಿರ್ತೀರಿ. ಯಾವಾಗ ಉಡದಾರ ಕತ್ತರಿಸ್ತಾರ? ಸತ್ತ ಗೊತ್ತರ ಉಡಾರ ಮುಗಿದ್ ಹೊತ್ತು ಸತ್ತ ಬಾಂಧವ್ಯ ಮುಗಿತು ಅಂದ್ರೆ ಉಡದಾರ ಕತ್ತರಿಸ್ತಾರ ನಮ್ಮವ್ವ. ಅದರ ನೆನಪಿಟ್ಕೊಳ್ರಿ, ಸ್ವಾಮಿಗಳ ಜೀವನ ಹೆಂಗಂದ್ರ ಜೀವಂತಿದ್ದಾಗ ಸ್ವಂತಕ್ಕಿರ್ತಕ್ಕಂಥ ಉಡದಾರ ಕತ್ತರಿಸ್ಕೊಳ್ಳೋದು ಅವ್ರ ಭಾಗ್ಯ. ಆ ತಾಯಿಗೆ ಒಂದು ಮಾತು ಹೇಳ್ತಾರೆ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ಕೈಯಾಗ ಕತ್ತರಿ ಕೊಟ್ಟು ಏನ್ ಹೇಳ್ತಾರೆ ಗೊತ್ತೇನಿವ? ಏನ್ ಹೇಳ್ತಾರೆ? ಏ ತಾಯಿ, ಇಲ್ಲಿವರೆಗೂ ನೀನು ಜನ್ಮ ಕೊಟ್ಟಿರತಕ್ಕಂಥ ನಿನ್ನ ಮಗ ಅನಿಸ್ಕೊಂಡಿರ್ತಕ್ಕಂಥ ನಿನ್ನ ಕರುಳ ಸೂತ್ರವನ್ನ ಸುತ್ತಕೊಂಡು ಈ ಭೂಮಿಗೆ ಬಂದಿರತಕ್ಕಂಥ ನಿನ್ನ ಪ್ರೀತಿಗೆ ಗುರುತಾಗಿರ್ತಕ್ಕಂಥ ನಿನ್ನ ವಾತ್ಸಲ್ಯಕ್ಕೆ ಗುರುತಾಗಿರ್ತಕ್ಕಂಥ ನಿನ್ನ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಗ ಅದನ್ನಲ್ವಾ? ಇನ್ನು ಮುಂದೆ ಅವರು ನಿನ್ನ ಮಗ ಅಲ್ಲ. ಏನ್ ಹೇಳಿದ್ರವ ಇಲ್ಲಿ? ಏನ್ ಹೇಳಿದ್ರ ತಾಯಿ? ಯಾವ ಮಗ ತಾಯಿಯ ಗರ್ಭದೊಳಗ ನವಮಾಸವನ್ನ ಪೂಸಿಕೊಂಡು ಈ ಧರೆಗೆ ಅವತಾರವನ್ನ ಎತ್ತಿ ಬಂದಿರತಕ್ಕಂತ ಕಾಲದೊಳಗ ತಾಯಿ ತುಂಬಿದ ಸಭದೊಳಗ ಒಂದು ಮಾತು ಹೇಳ್ತಾರೆ. ಏನ ಮಾತು ಹೇಳ್ತಾರೋ ಅಂತಂದ್ರ, ಈ ನಿನ್ನ ಹೊಟ್ಟಿ ಒಳಗ ಹುಟ್ಟಿರ್ತಕ್ಕಂಥ ಮಗ ನಿನ್ನ ಮಗ ಅಲ್ಲ. ಇವ ಯಾರ ಮಗ ಅಂತಂದ್ರ ತಾಯಿ ಏನ ಸುಟ್ಟಟ್ಟಿ ನಮ್ ಎದುರಿಗೆ ಕೊಡ್ತಾರಲ್ಲ ಇವ್ರ ಮಗ ಅನ್ನತಕ್ಕಂಥ ತಾಯಂದ್ರ ಮಗ ಅನ್ನತಕ್ಕಂಥ ಮಾತನ್ನ ಹೇಳಿ ಆ ತಾಯಿಗೆ ಏನು ಸಂದೇಶ ಕೊಟ್ಟು ಕಳಿಸ್ತಾರಂದ್ರೆ, ಇವತ್ತಾಯಿ ಲಕ್ಷ ಕೊಟ್ಟು ಕೇಳಬೇಕು, ಇನ್ನು ಮುಂದೆ ನಿನ್ನ ಮಗ ಅಲ್ಲೇವಾ, ನಿನ್ನ ಪ್ರೀತಿಯ ಕರುಳು ಬಳ್ಳಿ ಇದು ನಿನ್ನ ಕೂಸಲ್ಲ, ಇದು ಸಮಾಜದ ಸ್ವತ್ತು ಅಂತ ತಿಳ್ಕೊಂಡು ಆ ತಾಯಿ ಕೈಯಿಂದ ಸಹಿ ಮಾಡಿಸ್ಕೊತಾರೆ. ಏನಂತ ಸಹಿ ಮಾಡಿಸ್ಕೊತಾರೆ? ನನ್ನ ಮಗ ಅಲ್ಲ ತಿಳಿ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಅದು ಎಂಥದ ಇರಲಿ, ಅದು ತನ್ನ ಮಗ ಅಲ್ಲ ಅಂತ ಹೇಳಿ ಆ ತಾಯಿ ಬಾಯಾಗ ಯಾವತ್ತು ಶಬ್ದ ಬರಂಗಿಲ್ವ. ಆ ತಾಯಿ ಇದ್ದಕ್ಕಿ ನನ್ನ ಮಗ ಅಲ್ಲ ಅಂತಂದಾಗ ಆ ತಾಯಿ ಕರಳಿಗೆ ಎಷ್ಟು ಪೆಟ್ಟು ಬಿದ್ದಿರ್ತದಿವ. ಇನ್ನು ಮುಂದೆ ಈ ನಿನ್ನ ಮಗ ಅಲ್ಲ, ನಿನ್ನ ಮಗನ ಭಾವದೊಳಗೆ ಇವ್ರನ್ನ ನೀನ್ ನೋಡಬಾರದು. ನೀ ನೋಡುವ ಕಾಲಕ್ಕೆ ಇವ್ರನ್ನ ಹೆಂಗ ಕಾಣಬೇಕು ಅಂತಂದ್ರ ಒಂದು ಮಟ್ಟದ ಸ್ವಾಮಿಗಳನ್ನಾಗಿ ಅಷ್ಟ ನೋಡ್ಬೇಕು, ನಿನ್ನ ಮಗ ಆಗಿ ನೋಡಕ್ ಆಗಂಗಿಲ್ಲ.
ಈ ಮಾತುಗಳನ್ನ ಕೇಳಿರ್ತಕ್ಕಂಥ ತಾಯಿ ಕರಳಿಗೆ ಪೆಟ್ಟು ಬೀಳಾಗಿಲ್ಲ ನೀವ. ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತದ, ಬಿಕ್ಕಿ ಬಿಕ್ಕಿ ಅಳ್ತಿರ್ತದ. ಯಾರ ಮುಂದೆ ಹೇಳಿ, ಯಾರ ಮುಂದೆ ಬಿಡ್ಲಿ, ನನ್ನ ಮಗ ಅಲ್ಲ ಅಂತಂದ್ರು ತಿರಿಗೊಮ್ಮೆ ನೋಡ್ತಿರ್ತದ ತಾಯಿ. ಶರ್ಗ ತಗೊಂಡು ಕಣ್ಣೀರು ಒರೆಸ್ಕೊಳತ್ತ, ಮತ್ತೆಲ್ಲಿ ನನ್ನ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಮತ್ ವಾಪಸ್ ಬಂದು ನನ್ನ ಮಗನ್ ನೋಡಿನಿ ಅಂತ ತಿಳ್ಕೊಂಡು ತಾಯಿ ಹೆಂಗ್ ಗೊತ್ತೇನೆ, ಪುಣ್ಯ ಕೋಟಿಯ ಗೋವಿನ ಕತೆ ಹಾಗೆ ಹಿಂದೆ ತಿರುಗಿ ನೋಡೋದೊಮ್ಮೆ, ಮುಂದೆ ತಿರುಗಿ ಅವಾಗ ಹಾಡ್ತದ. ಏನ್ ಹಾಡ್ತದ ಪುಣ್ಯ ಕೋಟಿ ಕತೀವ? ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ನಿಮ್ಮ ಒಡಲಲು ಹುಟ್ಟಿದ ಕಂಡನಂತೆ ಕಾಪಾಡಿ ಅಂತ ಹೇಳಿ ಆ ಗೋಮಾತೆ ಹೇಳಿ ಹೋಗುವ ರೀತಿ ತಾಯಿಯ ಪ್ರೀತಿ ವಾತ್ಸಲ್ಯದ ಕರುಳ ಬಳ್ಳಿಯನ್ನ ಕತ್ತರಿಸಿಕೊಂಡು ತಾಯಿ, ಅವರ ತಾಯಿಯವರು ಇವತ್ತು ಸಹಿತ ನಮ್ಮೆಲ್ಲರಿಗೆ ಫೋನ್ ಮಾಡಿ ಕೇಳ್ತಿರ್ತಾರೆ, ಹೆಂಗದಾರ ನಮ್ಮ ದೇವರು, ಉಣ್ತಾರಿಲ್ಲೋ ತಿನ್ತಾರಿಲ್ಲೋ, ಅವರೊಂದಿಷ್ಟು ಪ್ರಸಾದ ಕಡಿಮೆ ಮಾಡ್ತಾರ, ಒಂದಿಷ್ಟು ಉಣಸ್ರಿ ತಿನ್ನಿಸ್ರಿ ಅಂತ ಹೇಳಿ ಎಲ್ಲಾ ಹೇಳ್ತಿರ್ತಾರೆ. ಹೇಳುವ ಕಾಲಕ್ಕೆ ತಾಯಿ ಒಂದ ಮಾತು ಏನಪ್ಪಾ ಅಂತಂದ್ರ, ಅವರಿಗೆ ಅಜ್ಜೋರಿಗೆ ಕರೆ ಮಾಡಿ ಏನ್ ಹೇಳ್ತಾರ ಅಂತಂದ್ರ, ಯಪ್ಪ ಅದೆಲ್ಲ ಸನ್ಯಾಸಿ ಜೀವನ ಬ್ಯಾಡಪ್ಪ, ಬಹಳ ಕಷ್ಟ ಐತಿ, ಸನ್ಯಾಸಿ ಜೀವನ ಅನ್ನೋದು ಬಹಳ ತ್ರಾಸ ಐತಪ್ಪ, ಬಂದ್ ಬಿಡು, ನಿನ್ನ ನನ್ನ ಅಂಗೈದೊಳಗಿರ್ತಕ್ಕಂಥ ಲಿಂಗೈ ನಂಗೆ ನೋಡ್ಕೋತೀವಿ, ನೀ ಬಂದ್ ಬಿಡು ಅನ್ನತಕ್ಕಂಥ ಮಾತನ್ನ ಹೆತ್ತ ತಾಯಿ ಹೇಳಿರುವ ಕಾಲಕ್ಕ ಪರಮ ಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರ ತಾಯಿಗೆ ಒಂದ ಮಾತು ಹೇಳ್ತಾರ, ಯವ್ವ ಇದನ್ನೆಲ್ಲಾ ಬಿಟ್ಟು ಬಂದ್ರ ಇಲ್ಲಿ ಸಂಪತ್ತನ್ನ ನೋಡಿ ಬಂದಿಲ್ಲ, ಆಪತ್ತನ್ನ ನೋಡಿ ಬಂದಿಲ್ಲ, ವಿಪತ್ತನ್ನ ನೋಡಿ ಬಂದಿಲ್ಲ, ನಾ ಏನು ನೋಡಿ ಬಂದೀನಿ ಅಂತಂದ್ರ, ಯವ್ವ ಮನಿ ಒಳಗಿದ್ರ ನಿನಗ ಒಬ್ಬಕ್ಕಿಗೆ ನಾ ಅವ್ವ ಅಂತ ಕರಿಬಹುದು, ಮನಿ ಒಳಗಿದ್ರ ನೀ ಒಬ್ಬಕ್ಕೆ ನನಗ ಮಗ ಅಂತ ಕರಿಬಹುದು ತಾಯಿ, ಆದ್ರ ಸನ್ಯಾಸಿ ಸ್ವಾಮಿಯಾಗಿ ಮೈ ಮೇಲೆ ಕಾವಿ ಬಟ್ಟೆ ಹಾಕೊಂಡ್ರೆ ಇಡೀ ಜಗತ್ತಿಗೆ ಅವ್ವ ಅಂತ ಕರಿಬಹುದಲ್ಲವ, ಅದಕ್ಕಾಗಿ ನಾ ಸನ್ಯಾಸಿ ಆಗ್ತೀನಿ ಅನ್ನತಕ್ಕಂಥ ಭಾವ ಅವ್ರು. ನೋಡ್ರಿ, ಜೀವನ ಅನ್ನೋದು ಒಂದ ತರನಾಗಿರೋದಿಲ್ಲ ತಾಯಿ. ಇಲ್ಲಿ ಕಷ್ಟಗಳು ಬರು, ನೋವುಗಳು ಬರು, ಸಂಕಟಗಳು ಬರು, ಆ ಎಲ್ಲ ಸಂಕಟ ನೋವುಗಳನ್ನ ತಮ್ಮ ಒಳಗಿಟ್ಟುಕೊಂಡು ಸಮಾಜಕ್ಕೆ ನಗುವನ್ನು ಕೊಡ್ತಾರಲ್ಲ, ಅವರು ನಿಜವಾಗಿರತಕ್ಕಂಥ ಗುರುಗಳು ಅನ್ನತಕ್ಕಂಥ ಮಾತನ್ನ ಈ ಒಂದು ಪುಣ್ಯಮಯವಾಗಿರ್ತಕ್ಕಂಥ ವೇದಿಕೆ ಮೂಲಕ